ಪರ ಸಂಘಟನೆಗಳಿಂದ ಪ್ರತಿಭಟನೆ ತೀವ್ರ ಸ್ವರೂಪದಲ್ಲಿ ನಡೀತಾ ಇದೆ. ನಿನ್ನೆ ನಡೆದ ಘಟನೆ ಬಸ್ ಕಂಡಕ್ಟರ್ ಮೇಲೆ ಕನ್ನಡ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಆದ ಹಲ್ಲೆ. ಅದಾದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆ ನಿನ್ನೆ ತಡರಾತ್ರಿವರೆಗೂ ನಡೆದಿದೆ. ಇದೀಗ ಕನ್ನಡ ಪರ ಸಂಘಟನೆಗಳಿಂದ ಮರಿಹಾಳ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಠಾಣೆಯ ಬಾಗಿಲು ಮುಂದೆ ಕುಳಿತು ಕರವೇ ಘೋಷಣೆಯನ್ನ ಕೂಗ್ತಾ ಇದೆ. ಕಂಡಕ್ಟರ್ ಮೇಲೆ ದಾಖಲಾಗಿರುವ ಪೋಕ್ಸೋ ಕೇಸನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಒತ್ತಾಯಿಸಿ ಕರವೇ ಪ್ರತಿಭಟನೆ ಮಾಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪೊಲೀಸರು ಹಾಗೆ ಕಾರ್ಯಕರ್ತರ ನಡುವೆ ವಾಗ್ವಾದ ತಾರಕಕ್ಕೇರ್ತಾ ಇದೆ. ಮರಿಹಾಳ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಹೈಡ್ರಾಮಾವೇ ಸೃಷ್ಟಿಯಾಗಿದೆ. ಬರ್ರಿ ಹಂಗೇನ್ ಸರ್ ಹಂಗೇನ್ ಸರ್ ಹಲೋ ಸರ್, ಹೇಳಿ ಸರ್. ಸರಿ ಸರ್. ಬೆಳಗಾವಿಯ ಮಾಳಮಾರ್ಗಿ ಪೊಲೀಸ್ ಠಾಣೆ ಎದುರಿಗೆ ಕರವೇ ಕಾರ್ಯಕರ್ತರು ಬೆಳಗಾವಿಯ ಮಾಳಮಾರ್ಗಿ ಪೊಲೀಸ್ ಠಾಣೆ ಎದುರಿಗೆ ಏನು ಕರವೇ ಎಲ್ಲ ಇಲ್ಲಿ ಅದಾರ ಸರ್.
ಸಂಘಟನೆಗಳಿಂದ ಪ್ರತಿಭಟನೆ ತೀವ್ರ ಸ್ವರೂಪದಲ್ಲಿ ನಡೀತಾ ಇದೆ. ನಿನ್ನೆ ನಡೆದ ಘಟನೆ ಬಸ್ ಕಂಡಕ್ಟರ್ ಮೇಲೆ ಕನ್ನಡ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಆದ ಹಲ್ಲೆ, ಅದಾದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆ ನಿನ್ನೆ ತಡರಾತ್ರಿವರೆಗೂ ನಡೆದಿದೆ. ಇದೀಗ ಕನ್ನಡ ಪರ ಸಂಘಟನೆಗಳಿಂದ ಮರಿಹಾಳ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಠಾಣೆಯ ಬಾಗಿಲು ಮುಂದೆ ಕುಳಿತು ಕರವೇ ಘೋಷಣೆಯನ್ನ ಕೂಗ್ತಾ ಇದೆ. ಕಂಡಕ್ಟರ್ ಮೇಲೆ ದಾಖಲಾಗಿರುವ ಪೋಕ್ಸೋ ಕೇಸನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಒತ್ತಾಯಿಸಿ ಕರವೇ ಪ್ರತಿಭಟನೆ ಮಾಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪೊಲೀಸರು ಹಾಗೆ ಕಾರ್ಯಕರ್ತರ ನಡುವೆ ವಾಗ್ವಾದ ತಾರಕಕ್ಕೇರ್ತಾ ಇದೆ. ಮರಿಹಾಳ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಹೈಡ್ರಾಮಾವೇ ಸೃಷ್ಟಿಯಾಗಿದೆ. ಕೆಲಸ ಮಾಡಬೇಕು ಮಾಡಿಕೊಡ್ತೀನಿ. ಹೇಳಕ್ಕ ಹೇಳ್ಬಾರ್ದು ಮಾಡಿ ಹೇಳಕ್ಕ ನೀವು ಸುಳ್ಳು ಕೇಸ್ ಹಾಕ್ತಾ ಇದ್ದೀರಾ? ಇಲ್ಲ ಸರ್ ಎಲ್ಲ ಇಂತ ನೋಡಿ ಹುಷಾರಿ ಚಪ್ಪಲ್ ಹಾಕೋ ನಡಿ ಕಾಲಾಗಮ್ಮ ಅಣ್ಣ ಏನ್ ಬರ್ರಿ ಹಂಗೇನ್ ಸರ್ ಹಂಗೇನ್ ಸರ್ ಹಲೋ ಸರ್, ಹೇಳಿ ಸರ್. ಹಾಂ ಸರಿ ಸರ್. ಬೆಳಗಾವಿಯ ಮಾಳಮಾರ್ಗಿ ಪೊಲೀಸ್ ಠಾಣೆ ಎದುರಿಗೆ ಕರವೇ ಕಾರ್ಯಕರ್ತರು ಬೆಳಗಾವಿಯ ಮಾಳಮಾರ್ಗಿ ಪೊಲೀಸ್ ಠಾಣೆ ಎದುರಿಗೆ ಕರವೇ ಎಲ್ಲ ಇಲ್ಲೇ ಅದಾವ ಸರ್. ಬಡ